ಮೋಸ್ಟ್ ಪ್ರಾಬಲಿ ನಮ್ಮ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವಾಗಿಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು ನೋಡೋದು. ಜೊತೆಗೆ ಅವ್ರು ಏನೋ ಒಂದಿಷ್ಟು ಈ ಒಂದು ಎರಡೂವರೆ ವರ್ಷದೊಳಗೆ ಹೊಸದಾದಂಥ ಆಡಳಿತ ಕೊಡೋ ಪ್ರಯತ್ನ ಮಾಡಬಹುದು ಅನ್ನೋ ಆಶೆನೂ ಭಾಳ ಜನರಲ್ಲಿ ಅದ. ಯಾಕಂದ್ರೆ ಅವರು ನಾವು ವಿಶೇಷವಾಗಿ ಅವ್ರು ನೆನಪಿಸೋದು ದೇವರಾಜ ಅರಸ ಅವ್ರನ್ನ. ದೇವರಾಜ ಅರಸರಂಥ ಆಡಳಿತವನ್ನು ಅಂಥ ಕೆಲಸವನ್ನು ಇತಿಹಾಸದಲ್ಲಿ ಮಾಡಿ ಹೋಗಬೇಕು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ತಲೆಯಲ್ಲಿರೋದ್ರಿಂದಾಗಿ ಅವ್ರು ಯಾರು ಹೇಳಿದ್ರು ಮೋಸ್ಟ್ಲಿ ಇನ್ನು ಮುಂದಿನ 2.5 ವರ್ಷ ಬಿಡುವ ಸ್ಥಿತಿ ಒಳಗಿಲ್ಲ. ಅದಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಆದರೂ ಸಹಿತ ಇನ್ನು ಭಾಳ ಅದು ಜಗ್ಗಾದ್ರೆ ಏನು ಅರ್ಥ ಇಲ್ಲ, ಅದರಿಂದ ನನಗೆ ಹೊಡೆದು ಬಿಡೋದು ಅಂತ ತಿಳ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿರ್ಬೋದು. ಅದೇನೋ ಆಗಲಿ, ಇವತ್ತು ಈ ಸಿದ್ದರಾಮಯ್ಯನವರ ಅನೇಕ ವಿಷಯಗಳು ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕ್ಲೀನ್ ಆಗ್ತಾಯಿತ್ತು ನೋಡೋದು. ಡಿ ಕೆ ಶಿ ಅವ್ರಿಗೆ ಒಂದಿಷ್ಟು ಅವ್ರು ಕ್ಲೀನ್ ಆಗಿದ್ದರಿಂದಾಗಿ ಇವರಿಗೆ ಅಡಚಣೆಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ಡಿ ಕೆ ಶಿ ಅವ್ರ ತಲೆಯಲ್ಲಿ ಏನಿತ್ತು, ಇದು 2.5 ವರ್ಷ ಆದ ತಕ್ಷಣ ಹುಡ್ಕೋಬೇಕು ಅಂತ ಭಾಳಷ್ಟು ಗುದ್ದಾಟ ಮಾಡಿದ್ರೆ ಕಾಣ್ತದೆ. ಬಟ್ ಲೋಕಾಯುಕ್ತ ಇದ್ದಿದ್ದೇನಾದರೂ ಅವ್ರಿಗೆ ಶಿಕ್ಷೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರೆ ಅಥವಾ ಮಾಧ್ಯಮ ಆಗಿದ್ರೆ ಅದು ತಪ್ಪಿತಸ್ಥ ಅಂತೇಳಿ ಏನಾದರೂ ಬಂದಿದ್ದರೆ ನಿಶ್ಚಿತವಾಗಿಯೂ ಡಿ ಕೆ ಶಿ ಅವರು ಅವ್ರಿಗೆ ಬಿಟ್ಟು ಕೊಡೋದು ತಾವು ಮುಂದುವರಿಯುವಂಥ ಸಾಧ್ಯತೆಗಳಿದ್ದು. ಆದರೆ ಹಾಗೆ ಬರಲಿಲ್ಲ ಅಂದ್ಕೊಳ್ಳೆ ಈಗ ಅನಿವಾರ್ಯವಾಗಿ ಸಿದ್ದರಾಮಯ್ಯ ನಿಮ್ಮ ನಡೀತಿದ್ದಾರಪ್ಪ, ನೀವು ನಡೆಸ್ರಿ ಅನ್ನೋದು ಸ್ಥಿತಿ ಬಂದಿದ್ದಾರೆ. ಇದರಿಂದಾಗಿ ಡಿ ಕೆ ಶಿ ಅವರು ಇನ್ನೇನಿದ್ರು ನಮ್ಮದು 2028 ಎನ್ನುವಾಗ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇಂದಿನ ನಾಳೆ ಮತ್ತು ನಾನು ಚುನಾವಣೆ ಇಲ್ಲವ, ಇನ್ನು ನನಗೆ ವಯಸ್ಸು ಹೋಯ್ತು ಅನ್ನುವಂಥ ಮಾತು ನಾವು ಮೇಲೆ ಮಾತ್ರ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ವಿಷಯಕ್ಕೆ ಬಂದು ಹೇಳಿದಾಗ ಇನ್ನೂ ವಯಸ್ಸದ ನಮ್ಮ ಯಾರಿಗೆ ವಿಶೇಷವಾಗಿ ನಮ್ಮ ಡಿ ಕೆ ಶಿ ಅವ್ರಿಗೆ ಈಗಷ್ಟು ವಯಸ್ಸು ಅವ್ರಿಗೆ. ಅದಕ್ಕಾಗಿ ಅವರು ಆದಷ್ಟು ಸಿದ್ದರಾಮಯ್ಯನ ಮುಂದೆ ಹಾಕೊಂಡು ಹೋದ್ರೆ ಉಳಿತಾಯದ ಅವ್ರಿಗೆ ಅಂತ ಅಂದಿದ್ವಿ. ಈಗ ಅದೇ ವಿಷಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರಂತೆ ಮೋಸ್ಟ್ಲಿ ಮುಂದಿನ ಈ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಅನ್ನೋದು ನಿಶ್ಚಿತ ಆದಂಗನ. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರು 2028ಗೆ ಇವರ ಮುಖ್ಯಮಂತ್ರಿ ಸ್ಪರ್ಧೆನ ಅನ್ನೋ ಚರ್ಚೆಗಳು ಮಾತ್ರ ನಡೆದವ. ಏನೋ ಆಗಲಿ ಮಾತ್ರ ಅಧ್ಯಕ್ಷ ಸ್ಥಾನದಿಂದ ಈಗ ರಾಜೀನಾಮೆ ಕೊಡೋದಿಲ್ಲ ಅನ್ನೋಂಥ ಮಾತ್ರ ಡಿ ಕೆ ಶಿ ಅವರು ಸ್ಪಷ್ಟವಾಗಿ ಹೇಳಿದ್ರಿಂದಾಗೆ ಈ ಅಧ್ಯಕ್ಷರ ಚರ್ಚೆ ಇಲ್ಲಿ ನಿಲ್ಲಬಹುದೇನೋ, ಆದರೂ ನಿಲ್ತು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ ವಂದನೆಗಳು.